ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಈಗ ನಾವು ಮಾಡ್ತಿರುವಂತಹ ಪಾಠ ಸಂಖ್ಯೆ 4. ಪಾಠದ ಹೆಸರು ಅಭಿನವ ಮನುಷ್ಯ. ಲೇಖಕರ ಹೆಸರು ರಾಮಧಾರಿ ಸಿಂಗ್ ದಿನಕರ್. ಈ ಪಾಠವನ್ನು ನೋಡೋಣ. ಎಲ್ಲರೂ ಕೂಡ ಪುಸ್ತಕವನ್ನು ತೆಗೆದು ಪುಸ್ತಕದ ಒಳಗಡೆ ಕೈಯನ್ನು ಇಟ್ಟು ನೋಡಿಕೊಳ್ಳಬೇಕು ಅಂತ ಈ ಮೂಲಕ ಹೇಳ್ತಾ ಈ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮಕ್ಕಳೇ. ಪಾಠ ಅಭಿನವ ಮನುಷ್ಯ. ಅಭಿನವ ಮನುಷ್ಯ. ಮೊದಲು ಲೇಖಕರ ಒಂದು ಪರಿಚಯವನ್ನು ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ध्यान से सुन सकता हूँ. कवि रामधारी सिंह दिनकर जी का जन्म ईस्वी सन 1908 रामधारी सिंह दिनकर जी का जन्म को बिहार प्रांत के मुंगेर जिले में हुआ. पहले वे रेडियो विभाग में काम करते थे. बाद में एक सरकारी कॉलेज के प्रधान अध्यापक बने. आगे चलाकर वे भारत सरकार के हिंदी सलाह के पद पर नियुक्ति हुई है. ईस्वी सन 1973 को इनका देहांत हुआ. कवि की कुछ प्रमुख रचनाएं हैं. उकर, रेणुका, रसवंती, समदेनी, धूप चाह, कुरुक्षेत्र, बापू, रश्मिति. कवि की हर रचना में हृदय को प्रभावित और उत्साहित करने की पूर्ण शक्ति है. इनकी भाषण सजीव और विषय के अनुकूल है. अभिनव मनुष्य पद्य भाग कुरुक्षेत्र के स्पष्ट सर्ग से लिया गया है. ಈ ಒಂದು ರಾಮಧಾರಿ ಸಿಂಗ್ ದಿನಕರ್ ಜಿ ಕವಿ ಪರಿಚಯದೊಳಗಡೆ ಬಹಳ ಮುಖ್ಯವಾಗಿರೋದು ಏನಪ್ಪ ಮಕ್ಕಳೇ ಅಂತ ಹೇಳಿದ್ರೆ, ಜನ್ಮ ಕಬ್ ವಹ, ಎಷ್ಟರಲ್ಲಿ ಅವರು ಜನಿಸಿದ್ರು? 1908. कहाँ ಎಲ್ಲಿ? ಬಿಹಾರ್ ಪ್ರಾಂತ್ ಕೆ ಮುಂಗೇರ ಜಿಲ್ಲೆ ಮೇ ಹುವಾ. ಬಿಹಾರದ ಸಮೀಪ ಇರುವಂತಹ ಮುಂಗೇರ ಜಿಲ್ಲೆಯಲ್ಲಿ ಅವ್ರು ಜನಿಸ್ತಾರೆ. ಆಮೇಲೆ ಅವ್ರ ಕೆಲಸ ಏನ್ ಮಾಡ್ತಾ ಇದ್ರು? ಏಕ್ ಸರ್ಕಾರಿ ಕಲಾ ಕಾಲೇಜ್ ಮೇ ಪ್ರಾಧ್ಯಾಪಕ ಬನೆ ಹೇ. ಗೌರ್ಮೆಂಟ್ PU ಕಾಲೇಜಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರ ದೇಹಾಂತ್ಯ ಕಬ್ ಹುವಾ, ಎಷ್ಟರಲ್ಲಿ? 1973. ಎಷ್ಟರಲ್ಲಿ? 1974ರಲ್ಲಿ ಅವ್ರ ದೇಹಾಂತ್ಯ ಆಯಿತು. ನೆಕ್ಸ್ಟ್ ಪ್ರಮುಖ ರಚನಾएं है. बड़ा इंपॉर्टेंट प्रमुख रचना है. उखर, रेणुका, रसवंती, समदेनी, धूप चाह, कुरुक्षेत्र, बापू, रश्मिति आदि ಇವಿಷ್ಟು ಅವ್ರು ಬರೆದಿರುವಂತ ಪ್ರಮುಖ ರಚನಾಯಗಳು. ಹಾಗೆಯೇ ಅಭಿನವ ಮನುಷ್ಯ ಪದ್ಯ ಭಾಗ ಕುರುಕ್ಷೇತ್ರಕ್ಕೆ ಸ್ಪಷ್ಟ ಸರ್ಗಕ್ಕೆ ಲಿಯಾ ಗಯಾ ಹೇ. ಈ ಏನು ಅಭಿನವ ಮನುಷ್ಯ ಇದೆ, ಇದೊಂದು ಕುರುಕ್ಷೇತ್ರ ಸ್ಪಷ್ಟ ಸರ್ಗ ಲಿಯಾ ಗಯಾ ಇದರಿಂದ ತಗೊಂಡಿದ್ದಾರೆ ಅಂತೇಳಿ ಮಾತನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ಈಗ ಕವಿ ಆಶಯವನ್ನ ನೋಡೋಣ. ಏನ್ ಹೇಳ್ತಾರೆ? इस कविता के द्वारा बच्चे स्नेह, मानवीयता, बेचारी आदि का महत्व समझ सकते हैं. ಇಲ್ಲಿ ಸ್ನೇಹ ಭಾವ ಇವತ್ತೇನ್ ಮಾಡ್ಬೇಕು ಮಕ್ಕಳೇ? ಈ ಸ್ನೇಹ ಭಾವ ಇದೆಲ್ಲ ಈ ಎಲ್ಲರೂ ಕೂಡ
ಇವತ್ತು ಸ್ನೇಹ ಮಾಡೋರ ಸಂಖ್ಯೆ ಕಡಿಮೆ. ಯಾಕಂದರೆ ಇವತ್ತು ಆಧುನಿಕ ಭಾರತ ದೇಶದೊಳಗಡೆ ಟೆಕ್ನಾಲಜಿ ಬಹಳ ಅಭಿವೃದ್ಧಿಯನ್ನು ಹೊಂದಿದೆ. ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಟಿ ವಿ ಇದೆ, ಸಿನಿಮಾ ಥಿಯೇಟ್ರ್ ಇದೆ. ಇವೆಲ್ಲ ಇದ್ರೂ ಕೂಡ ನಾವು ಭೌತಿಕವಾಗಿ ಫ್ರೆಂಡ್ಸ್ ಆಗಿ ಹೊರಗಡೆ ಕಾಲ ಕಳೆಯುವಂಥ ಪ್ರವೃತ್ತಿ ಇವತ್ತು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಏನು ಮಾಡ್ತೀವಿ, ಇವತ್ತು ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ ಹೀಗೆ ನಾವು ಫ್ರೆಂಡ್ಸ್ ಹಾಯ್ ಬಾಯ್ ಹಲೋ ಚೆನ್ನಾಗಿದೆಯಾ ಲೈಕ್ ಕಮೆಂಟ್ ಅಂತೇಳಿ ಮಾಡ್ತಾ ಹೋಗ್ತಿದ್ದೀವಿ. ಆ ಥರ ಒಂದು ಸ್ನೇಹವನ್ನು ಬಿಟ್ಟು ನಾವು ಬಾಲ್ಯದ ಸ್ನೇಹಿತರ ರೀತಿಯಾಗಿ ಬೆಳೆಯುವಂತಹ, ಒಬ್ಬರನ್ನೊಬ್ಬರನ್ನ ಪರಸ್ಪರ ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗೋ ರೀತಿಯಲ್ಲಿ ಇವತ್ತು ಸ್ನೇಹವನ್ನು ಮಾಡಬೇಕು. ನೆಕ್ಸ್ಟು ಮಾನವೀಯತೆ ಇವತ್ತು ಮೌಲ್ಯ ಕೆಲವು ವ್ಯಕ್ತಿಗಳ ಹತ್ರ ಇಲ್ಲವೇ ಇಲ್ಲ. ಯಾಕೆ ಮಾನವೀಯತೆ ಅಂದ್ರೆ ಏನು? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ತೋರಿಸುವಂಥ ಒಂದು ಪ್ರೀತಿ. ಈಗ ಯಾವುದೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದಿರ್ತಾನೆ. ಆ ವ್ಯಕ್ತಿಯನ್ನು ನಾವೇನು ಮಾಡಬೇಕು, ನಾವು ಮೇಲಕ್ಕೆತ್ತಿ ಅವನಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಮಾಡಿದರೆ ನಾವು ಮನುಷ್ಯರು, ನನ್ನ ಹತ್ರ ಮಾನವೀಯತೆ ಇದೆ ಅಂತೇಳಿ ಭಾವಿಸ್ಬೇಕು. ಅದು ಬಿಟ್ಟು ಏನು ಮಾಡ್ತೀವಿ, ಹ್ಯಾಂಡೆಡ್ ಫೋನ್ ಇರುತ್ತೆ, ಸೆಲ್ಫಿ ಫೋಟೋ ತಕ್ಕೊಂಡು ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಸೆಂಡ್ ಮಾಡ್ತಾ ಇದ್ದರೆ ಅವನ ಪ್ರಾಣ ಹೋಗ್ಬಿಡುತ್ತೆ. ಹಾಗಾಗಿ ಮೊದಲು ನಾವು ಅವನನ್ನು ರಕ್ಷಣೆ ಮಾಡಬೇಕು. ಅದು ಮಾನವೀಯತೆ. ಪ್ರತಿ ಒಂದು ಮನುಷ್ಯನಲ್ಲೂ ಕೂಡ ಸ್ವಭಾವವಾಗಿರುವಂಥ ಒಂದು ಲಕ್ಷಣ ಮಾನವೀಯತೆ ಗುಣಗಳನ್ನು ಬೆಳೆಸ್ಕೋಬೇಕು. ನೆಕ್ಸ್ಟ್ ಬೇಚಾರಿ. ಹಳ್ಳಿಯಲ್ಲಿ ಒಂದು ಗಾದೆಯನ್ನು ಹೇಳ್ತಾರೆ, ಮೊದಲು ಮನೆ ಗೆಲ್ಲಬೇಕು, ಆಮೇಲೆ ಊರು ಗೆಲ್ಲಬೇಕು, ಆಮೇಲೆ ಮಾರು ಗೆಲ್ಲಬೇಕು ಅಂತ ಹೇಳ್ತಾರೆ. ಮೊದಲು ಮನೆಯಲ್ಲಿರುವಂಥ ನಮ್ಮ ಕುಟುಂಬವನ್ನು ಗೆಲ್ಲಬೇಕು, ಆಮೇಲೆ ಊರಲ್ಲಿರುವಂಥ ನಮ್ಮ ಅಕ್ಕಪಕ್ಕ ನೆರೆಹೊರೆಯ ಸ್ನೇಹಿತರ ಮುಖಾಂತರ ಊರನ್ನು ಗೆಲ್ಲಬೇಕು, ಆನಂತರ ದೇಶವನ್ನು ಗೆಲ್ಲೋದಕ್ಕೆ ಹೋಗಬೇಕು. ಅದು ಬಿಟ್ಟು ಏನು ಮಾಡ್ತಾರೆ, ಊರಿಗೆ ಉಪಕಾರಿ ಮನೆಗೆ ಪರೋಪಕಾರಿ ಅನ್ನೋ ಗಾದೆ ಆಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಒಂದು ಬೇಚಾರ್ ಬೇರೆ ಬೇರೆಯ ನೆರೆಹೊರೆಯವರ ಜೊತೆ ಕುಶಲೋಪಚಾರವಾಗಿ ಆತ್ಮೀಯವಾಗಿ ನಾವು ಚೆನ್ನಾಗಿರ್ಬೇಕು ಅಂತ ಒಂದು ಅವಕಾಶಗಳನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಮಾತನ್ನು ಕವಿ ರಾಮಧಾರಿ ಸಿಂಹ ದಿನಕರ್ ಜಿ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ವಾ. ಇವಿಷ್ಟು ಈ ಒಂದು ಪಾಠದ ಮುಖ್ಯವಾಗಿ ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಾರೆ, ಆಶಯ ಇಸ್ ಪದ್ಯ ಭಾಗ ಮೇ ವೈಜ್ಞಾನಿಕ ಯುಗ. ನೋಡ್ತೇವೆ ನಾವು ವೈಜ್ಞಾನಿಕ ಅಂದ್ರೆ ಟೆಕ್ನಾಲಜಿಯಿಂದ ಕೂಡಿರುವಂಥ ಒಂದು ಕಾಲ. ವೈಜ್ಞಾನಿಕ ಅಥವಾ ತಂತ್ರಜ್ಞಾನದಿಂದ ಕೂಡಿರುವಂಥ ಇವತ್ತು ದೇಶ ನಮ್ಮದು ಇವತ್ತು ಜಗತ್ತಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಇವತ್ತು ವೈಜ್ಞಾನಿಕ ಯುಗದಲ್ಲಿನ ಮನುಷ್ಯನ ಸ್ಥಿತಿಗತಿ ಏನಾಗಿದೆ, ಮತ್ತೆ ಆಧುನಿಕ ಮಾನವಕ ವಿಶ್ಲೇಷಣವಾಹೆ ಅವತ್ತಿನ ಮನುಷ್ಯನಿಗೂ ಇವತ್ತಿನ ಮನುಷ್ಯನಿಗೂ ಇರುವಂಥ ಒಂದು ಸಂಬಂಧಗಳು ಹೇಗಿದ್ದಾವೆ. ಹಿಂದೆ ಮನುಷ್ಯ ಹೇಗೆ ಜೀವನವನ್ನು ಮಾಡ್ತಾ ಇದ್ದ, ಆದರೆ ಇವತ್ತಿನ ಮನುಷ್ಯ ಯಾವ ಮಟ್ಟಿಗೆ ಜೀವನವನ್ನು ಮಾಡ್ತಾ ಇದ್ದಾನೆ, ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು. ತಂತ್ರಜ್ಞಾನ ಇಲ್ಲದಂಥ ಕಾಲಘಟ್ಟದಲ್ಲಿ ಮನುಷ್ಯ ಹೇಗಿತ್ತು, ಅವನ ಆರೋಗ್ಯ ಹೇಗಿತ್ತು, ಅವನ ಜೀವನ ಶೈಲಿ ಹೇಗಿತ್ತು, ಅವನ ನೆರೆಹೊರೆಯವರ ಒಂದು ಸ್ನೇಹ ಭಾವ ಮಾನವೀಯತೆ ಬೇಚಾರ್ ಹೇಗಿತ್ತು ಅನ್ನೋದನ್ನ ಎರಡನ್ನೂ ಕೂಡ ಇಲ್ಲಿ ವ್ಯತ್ಯಾಸವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನ ಕವಿ ದಿನಕರ್ ಜಿ ಅವರು ಮಾಡ್ತಾ ಹೋಗ್ತಾರೆ. कवि दिनकर जी इस कविता के द्वारा यहाँ ಸಂದೇಶ ದೇನಾ ಚಾತೆ ಹೇ. ಈ ಕವಿತೆ ಮುಖಾಂತರ ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರಪ್ಪ. ಏನದು ಸಂದೇಶ ಅಂತ ಹೇಳಿದ್ರೆ, ಕಿ आज के मानव के प्रकृति के हर तत्व का विजय प्राप्त कर ली है. ಇವತ್ತು ಮನುಷ್ಯ ಈ ಪ್ರಕೃತಿಯನ್ನ ಆಪೋಸಿಟ್ ಆಗಿ ಹೋಗ್ತಾ ಇದ್ದಾನೆ ಅನ್ನೋ ಅನ್ಸುತ್ತೆ. ಯಾಕಂದ್ರೆ ನಾನು ಮನುಷ್ಯ ಇಡೀ ಜಗತ್ತನ್ನ ಗೆಲ್ತೇನೆ, ಎಲ್ಲದೂ ಕೂಡ ಮನುಷ್ಯನ ಕೈಯಲ್ಲೇ ಇದೆ ಅನ್ನೋ ಒಂದು ದೃಷ್ಟಿಯನ್ನ
ಆಲೋಚನೆಯನ್ನು ಇಟ್ಕೊಂಡ್ಬಿಟ್ಟು ಇವತ್ತು ಮನುಷ್ಯ ಏನು ಮಾಡ್ತಿದ್ದಾನೆ, ಇಡೀ ಜಗತ್ತನ್ನು ನಾನು ಗೆಲ್ಬೋದು, ಇಡೀ ಜಗತ್ತು ಮನುಷ್ಯನ ಕೈಲಿರುತ್ತೆ ಅನ್ನೋ ಮಾತನ್ನು ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅವರು ಮುಂದೆ ಮುಂದೆ ಸಾಗ್ತಾ ಇದ್ದಾರೆ ಅನ್ನೋ ಮಾತನ್ನು ಕವಿ ದಿನಕರ್ ಜಿ ಅವರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಮಕ್ಕಳೇ. ಬಾದ್ಮೆ ಪರಂತು ಕೈಸಿ ವಿಡಂಬನ್ ಹೇ, ವಿಡಂಬನ್ ಅಂದ್ರೆ ಒಂದು ನಾಚಿಕೆಯ ಸ್ವಭಾವ, नाचिकेय मात कि उसे स्वयं को नहीं पहचाना, अपने भाईचारे को नहीं समझ, प्रकृति पर विजय प्राप्त करना मनुष्य की समाधान है। मानव के बीच स्नेह का भान भाना मानव की सिद्धि है। ಇವತ್ತೇನಾಗ್ತದೆ, ಮನುಷ್ಯನ ಮಧ್ಯೆ ಪ್ರೀತಿ ಇಲ್ಲ, ವಾಸ್ತವ್ಯ ಇಲ್ಲ, ಬಂಧುತ್ವ ಇಲ್ಲ, ಹೊಂದ್ಕೊಳ್ಳುವಂಥ ಗುಣ ಇಲ್ಲ. ಆ ಥರ ಒಂದು ವ್ಯವಸ್ಥೆ ಇವತ್ತು ಬಂದು ನಾವು ತಲುಪಿದ್ದೇವೆ. ಹಾಗೆ जो मानव दूसरे मानव से प्रेम का रिश्ता जोड़कर आपस की दूरी को मिटाए, वही मानव कहलाने का अधिकारी होगा है. ಇವತ್ತು ಮನುಷ್ಯನೇ ಸರ್ವಾಧಿಕಾರಿ. ಮನುಷ್ಯ ಇಡೀ ಜಗತ್ತಲ್ಲೇ ಶ್ರೇಷ್ಠ ನಾನಾಗಬೇಕು, ನಾನು ಎಲ್ಲದರಲ್ಲೂ ಕೂಡ ಕೃತಕವಾಗಿರುವಂತಹ ವಸ್ತುಗಳನ್ನು ಕೃತಕವಾಗಿರುವುದಂತನ್ನು ತಯಾರು ಮಾಡಿ ಪ್ರಕೃತಿಗೆ ವಿರುದ್ಧವಾಗಿ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸವನ್ನು ಇವತ್ತು ನೋಡ್ತಾ ಇದ್ದೇವೆ. ಹಾಗಾಗಿ ಅವತ್ತಿನ ಮನುಷ್ಯರು ಹೇಗಿದ್ರು, ಇವತ್ತಿನ ಮನುಷ್ಯನ ಆರೋಗ್ಯ ಸ್ಥಿತಿ ಹೇಗಿದೆ, ಅವರ ಒಂದು ಜೀವಿತಾವಧಿ ಹೇಗಿದೆ, ಈಗಿನ ನಮ್ಮ ಜೀವಿತಾವಧಿ ಹೇಗಿದೆ, ಎರಡನ್ನೂ ಕೂಡ ಒಂದು ತಾರ್ಕಿಕವಾಗಿ ಹೇಳ್ತಾ ಹೋಗ್ತಾರೆ ಅಲ್ವಾ. ಎರಡನ್ನೂ ಕೂಡ ತಾರ್ಕಿಕವಾಗಿ ಹೇಳ್ತಾ ಹೋಗೋದನ್ನು ಇಲ್ಲಿ ಕವಿ ಸ್ಪಷ್ಟಪಡಿಸ್ತಾರೆ. ನೋಡ್ತಾ ಹೋಗೋಣ ಮಕ್ಕಳೇ. ಯಹಾ देखिए, आज की दुनिया विचित्र नवीना, आज की दुनिया विचित्र नवीना, प्रकृति पर सर्वता है विजयी पुरुष हसीना, प्रकृति पर सर्वता है विजयी पुरुष हसीना, है भांदे नार के कारों में वरी विद्युत बाप, है भांदे नार कारों में वरी विद्युत बाप, हुक्म पर चढ़ाता उतराता है पावन का ताप, हुक्म पर चढ़ाता उतराता है पावन का ताप, है नहीं बाकी कहाँ व्यवधान, नहीं बाकी कहाँ व्यवधान, लघु सकता पर सरिता गिरी सिंधु एक समान, लघु सकता नार सरिता गिरी सिंधु एक समान, यहाँ मनुष्य जिसका गगन में जा रहा यान, जिसका गगन में जा रहा है यान, कामते जिसके कारों को देखकर परमाणु, कामते जिसके कारों को देखकर परमाणु, यहाँ मनुष्य जो सृष्टि का श्रृंगार, यहाँ मनुष्य सृष्टि का श्रृंगार, ज्ञान का विज्ञान का आलोक का आगर, ज्ञान का विज्ञान का आलोक का आगर, योम से पाताल तक सब कुछ इसे है गेहा, योम से पाताल तक सब कुछ इसे है गेहा, पर ना यहाँ परिचय मनुष्य का, यहाँ ना उसका श्रेय.
श्रेय उसका बुद्धि पर चैतन्य उर की जीत। श्रेय उसका बुद्धि पर चैतन्य उर की जीत। श्रेय मानव की असीमिता मानव से प्रति। श्रेय मानव की असीमिता मानव से प्रति। एक नार से दूसरे के बीच का व्यवधान। एक नार से दूसरे के बीच का व्यवधान तोड़ दे जो बस वही ज्ञानी, वही विद्वान और मानव भी वही। तोड़ी दे जो वह बस वही ज्ञानी, वही विद्वान और मानव भी वही है। आज की दुनिया विचित्र नवीना, प्रकृति पर सर्वथा है विजय पुरुष असीना। है बांधे नार के कारों में वरी, विद्युत बाप हुक्म पर चढ़ाता उतराता है पावन का ताप। है नार बाकी कही व्यवधान, लघु सकता नार सरिता गिरी सिंधु एक समान ಅನ್ನೋ ಮಾತನ್ನ ಕವಿ ಹೇಳ್ತಾರೆ. ಇದರ ಒಂದು ಸಾರಾಂಶವನ್ನ ನೋಡ್ತಾ ಹೋಗೋಣ ಮಕ್ಕಳ. ಹಿಂದಿಯಲ್ಲಿ ಏನು ಹೇಳ್ತಾ ಹೋಗ್ತಾರೆ ರಾಮದಾಸ್ ದಿನಕರ್ಜಿ ಅವರು ಅನ್ನೋ ಮಾತನ್ನ ನೋಡೋಣ. कवि दिनकर जी कहते हैं, आज इस नवीना जगत का मनुष्य बड़ा विचित्र है। यहाँ के मानव के प्रकृति के हर तत्व पर विजय प्राप्त कर ली है। पानी, बिजली, भापा आदि सब मनुष्य के नियंत्रण में है। आज का मनुष्य पावन की दिशा को भी बदलाने में सक्षम है। आज का मनुष्य नदी, पहाड़ और समुद्र को समान रूप से लघु सकते में सक्षम है। अर्थात मनुष्य ने प्रकृति को अपने नियंत्रण सिखा लिया है। वैज्ञानिक तरीके के कारण मनुष्य खुले आकाश में वायुयान में बैठकर शौक करने लगा है। छोटे छोटे आयु परमाणु मनुष्य के हाथों को देखकर कांप लगे हैं। आज का मनुष्य सृष्टि के श्रृंगार का ही रूप है। आज यही मनुष्य प्रकाश रूपी ज्ञान और विज्ञान का धम कहाँ लाता है। इस मनुष्य को आकाश से पाताल तक की सारी बातों की जानकारी है। दुर्भाग्य यही मनुष्य मानव और मानव के बीच के स्नेह को नहीं समझ पाया है। यहाँ उसके लिए श्रेष्ठकर नहीं है। आज का मनुष्य बुद्धिशाली पर अधिक जोर दे रहा है।
कभी कभी मनुष्य को हृदय की भी सुनानी चाहिए, तभी उसकी जीत होगी और यही उसके लिए श्रेष्ठकर साबित होगा। आज दुनिया में परस्पर स्नेह भाव बढ़े तो यहाँ मनुष्य के लिए मंगलायाम होगा। वही मनुष्य ज्ञानी और बुद्धिमान कहलाता है, जो परस्पर प्रेम से जीवन बिताए और आपस की दूरियों को मिटाए। वास्तव में वही मनुष्य कहलाने का अधिकारी है। ವಿದ್ಯಾರ್ಥಿಗಳೇ, ನಾವೀಗ ರಾಮಧಾರಿ ದಿನಕರ್ಜಿ ಅವರು ಹೇಳಿರುವಂತಹ ಹಿಂದಿಯ ಒಂದು ಸಾರಾಂಶವನ್ನು ನೋಡಿದ್ವಿ. ಈ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಕವಿ ದಿನಕರ್ಜಿ ಅವರು ಹೇಳ್ತಾರೆ, ಆಧುನಿಕ ಮನುಷ್ಯ ಬಹಳ ವಿಚಿತ್ರ ಸ್ವಭಾವದವನಾಗಿರುವಂತಹ ಮನುಷ್ಯ ಆಗಿದ್ದಾನೆ. ಮನುಷ್ಯ ಪ್ರಕೃತಿಯ ಎಲ್ಲಾ ಅಂಶಗಳ ಮೇಲೆ ವಿಜಯವನ್ನು ಸಾಧಿಸ್ತಾ ಇದ್ದಾನೆ. ನೋಡಿ, ಇವತ್ತು ಪ್ರಕೃತಿ ಅಕ್ಕಿ ಹೆಂಗೆ ಅಥವಾ ಪಕ್ಷಿ ಹೆಂಗೆ ಆರ್ತಾ ಇದ್ದಾನೆ, ಮಂಗನಂಗೆ ಮರವನ್ನ ಹತ್ತಾ ಇದ್ದಾನೆ. ಬೇರೆ ಬೇರೆ ಗ್ರಹಗಳಲ್ಲಿ ಇವತ್ತು ಪಾದಗಳನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ. ಚಂದ್ರ ಗ್ರಹದಲ್ಲಾಗಿರ್ಬೋದು, ಮಂಗಳ ಗ್ರಹ ಆಗಿರ್ಬೋದು, ಹೀಗೆ ಗ್ರಹಗಳಲ್ಲಿ ಇವತ್ತು ಮನುಷ್ಯ ಹೋಗ್ತಾ ಇದ್ದಾನೆ. ಕೃತಕವಾಗಿರುವಂತಹ ಮಳೆಯನ್ನ ತರೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಹರಿಯುವ ನೀರಿಗೆ ಅಡ್ಡಲಾಗಿ ಡ್ಯಾಮ್ಗಳನ್ನ, ಅಣೆಕಟ್ಟುಗಳನ್ನ ಕಟ್ತಾ ಇದ್ದಾನೆ. ಅದರ ಮುಖಾಂತರ ವಿದ್ಯುತ್ ಅನ್ನ ತಯಾರು ಮಾಡಿಕೊಂಡು ಸೂರ್ಯನಿಗೆ ಶಾಖಕ್ಕೆ ಅನುಗುಣವಾಗಿ ಬೆಳಕನ್ನು ತಯಾರು ಮಾಡ್ಕೊಳ್ತಾ ಇದ್ದಾನೆ. ಕೃತಕವಾಗಿರುವಂತಹ ಆಹಾರವನ್ನ, ಹೈಬ್ರಿಡ್ ಆಹಾರವನ್ನ ಇವತ್ತು ತಯಾರು ಮಾಡ್ಕೊಳ್ತಾ ಇದ್ದಾನೆ. ನಾವೆಲ್ಲ ನೋಡ್ತಾ ಇದ್ದೇವೆ. ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಮನುಷ್ಯ ಈ ಪ್ರಕೃತಿಯ ಮೇಲೆ ಸವಾಲನ್ನ ಮಾಡ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ, ಮನುಷ್ಯ ಏನ್ ಬೇಕಾದ್ರೂ ಸಾಧ್ಯ ಮಾಡ್ಬೋದು ಮನಸ್ಸಿದ್ರೆ. ಜಗತ್ ನೋಡ್ತಿದೀವಿ ಇವತ್ತು ನಾವೆಲ್ಲ ಅಲ್ವಾ. ಆದರೆ ನೀರು, ವಿದ್ಯುತ್ ಶಕ್ತಿ, ಹಾವಿ, ಇವನ್ನೆಲ್ಲವೂ ಕೂಡ ಮನುಷ್ಯ ತನ್ನ ನಿಯಂತ್ರಣವನ್ನು ತಗೊಳ್ತಾ ಇದ್ದಾನೆ. ನೀರನ್ನ, ಎಲ್ಲೋ ಒಂದು ಕಡೆ ಬಿದ್ದಂತ ನೀರನ್ನ ಅದಕ್ಕೊಂದು ಅಣೆಕಟ್ಟನ್ನ ಕಟ್ಟಿ ಆ ನೀರನ್ನ ನಿಲ್ಲಿಸಿ ಅದನ್ನ ಒಂದು ಕಡೆ ಕೃಷಿ ಚಟುವಟಿಕೆಗೆ, ಒಂದ್ ಕಡೆ ವಿದ್ಯುತ್ ಅನ್ನು ತಯಾರು ಮಾಡ್ಕೊಳ್ಳೋದಿಕ್ಕೆ, ಅಥವಾ ಇನ್ನೊಂದು ಕಡೆ ಅದನ್ನ ಒಳ್ಳೆಯ ಒಂದು ಸೌಂದರ್ಯವರ್ಧಕವಾಗಿ ನೀರನ್ನ ಬಳಕೆಯನ್ನ ಮಾಡ್ತಾ ಇದ್ದಾನೆ. ಆನಂತರ ವಿದ್ಯುತ್ ಶಕ್ತಿ, ಹಾವಿ ಅಥವಾ ಯಾವ ಕೋಲ್, ಶಾಖೋತ್ಪನ್ನಗಳು, ಈ ನೀರು ಇಲ್ಲಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಈ ಶಾಖೋತ್ಪನ್ನಗಳನ್ನ ಬಳಕೆಯನ್ನ ಮಾಡ್ಕೊಂಡ್ಬಿಟ್ಟು ವಿದ್ಯುತ್ ಅನ್ನ ತಯಾರು ಮಾಡ್ಕೊಳ್ಳುವಂತ ಕೆಲಸವನ್ನು ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ. ಇವೆಲ್ಲವೂ ಇನ್ನು ಬೇರೆ ಬೇರೆ ವಿಭಾಗಗಳು ಇದ್ದಾವೆ. ಮನುಷ್ಯ ನಿಯಂತ್ರಣವನ್ನು ಮಾಡ್ತಾನೆ. ಕಂಟ್ರೋಲ್ ಆಫ್ ದ ಮ್ಯಾನ್. ಇವತ್ತೇನ್ ಮಾಡ್ತಾನೆ, ಜಗತ್ತನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಇವತ್ತು ಮನುಷ್ಯ ಮಾಡ್ತಿದ್ದಾನೆ. ಆಧುನಿಕ ಮನುಷ್ಯ ಗಾಳಿಯ ದಿಕ್ಕನ್ನು ಕೂಡ ಬದಲಾಯಿಸುವಂತ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ನೋಡಿ, ಇವತ್ತು ಗಾಳಿ ದಿಕ್ಕನ್ನ ಬದಲಾವಣೆ ಮಾಡುವಂತಹ, ಬೀಸುವಂತ ಗಾಳಿಯನ್ನ ಹಿಡಿಯುವಂತಹ, ಅದರ ಬದಲಿಸುವಂತ ಶಕ್ತಿಯನ್ನು ಇವತ್ತು ಮನುಷ್ಯ ಮಾಡ್ತಿದ್ದಾನೆ ಕೃತಕವಾಗಿ. ಹಾಗೇನೆ ಆಧುನಿಕ ಮನುಷ್ಯ ನದಿಗಳು, ಬೆಟ್ಟಗಳು, ಸಮುದ್ರವನ್ನ ಸಮಾನ ರೂಪದಲ್ಲಿ ದಾಟಲು ಸಮರ್ಥವಾಗಿದ್ದಾನೆ. ಇವತ್ತು ನೋಡಿ, ಇಲ್ಲಿ ಭಾರತ ಇದೆ, ಎಲ್ಲೋ ಒಂದು ಕಡೆ ಅಮೆರಿಕ ಇದೆ, ಇಲ್ಲೆಲ್ಲ ಸಮುದ್ರ ಇದೆ. ಇದನ್ನ ದಾಟ್ಕೊಂಡು ಅಮೆರಿಕಕ್ಕೆ ಹೋಗುವಂತ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದ್ರ ಮೇಲುಗಡೆ ಹಡಗುಗಳ ಮೂಲಕ, ವಿಮಾನಗಳ ಮೂಲಕ, ಹೆಲಿಕಾಪ್ಟರ್ಗಳ ಮೂಲಕ ಏನ್ ಮಾಡ್ತಾ ಇದ್ದಾನೆ, ಇವತ್ತು ಸಂಚಾರವನ್ನ ಮಾಡ್ತಾ
ನದಿಗಳನ್ನು ದಾಟುವಂಥದ್ದು, ಬೆಟ್ಟಗಳನ್ನು ದಾಟುವಂಥದ್ದು, ಸಮುದ್ರಗಳನ್ನು ದಾಟುವಂಥದ್ದು, ಮಹಾಸಾಗರವನ್ನು ದಾಟುವಂಥ ಕೆಲಸವನ್ನು ಇವತ್ತೇನು ಮಾಡ್ತಿದ್ದಾನೆ? ಮನುಷ್ಯ ಮಾಡ್ತಿದ್ದಾನೆ. ಪ್ರಕೃತಿಯನ್ನ ಆಪೋಸಿಟ್ ಆಗಿ, ವಿರುದ್ಧವಾಗಿ ಕೆಲಸವನ್ನು ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ. ಆಧುನಿಕ ಮನುಷ್ಯ ಅದೇ ರೀತಿ ಪ್ರಕೃತಿಯನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಕಲಿತಿದ್ದಾನೆ. ಇವತ್ತೇನ್ ಮಾಡ್ತಾನೆ? ಈ ಒಂದು ಪ್ರಕೃತಿಯನ್ನ ತನ್ನ ಕಪಿ ಮುಷ್ಟಿ ಒಳಗಡೆ ಇಟ್ಕೋಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾನೆ. ವೈಜ್ಞಾನಿಕ ಅಭಿವೃದ್ಧಿಯಿಂದ ಮನುಷ್ಯ ಮುಕ್ತ ಅವಕಾಶದಲ್ಲಿ ವಿಮಾನದಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದಾನೆ. ಸೂಕ್ಷ್ಮ ಅಣುಗಳು ಸಹ ಮನುಷ್ಯನ ಕೈಗಳನ್ನು ನೋಡಿ ಭಯಾನಕವಾಗಿ ಕಂಬಿಸ್ತಾ ಇದ್ದಾರೆ. ನೋಡಿ, ಇದೇ ಕೈಗಳಿಂದ ಒಂದು ಕೃತಕವಾಗಿರುವಂತ ಪರಮಾಣುಗಳನ್ನು ತಯಾರು ಮಾಡಿ ಅದನ್ನ ಯಾವುದೋ ಒಂದು ದೇಶ, ಉದಾಹರಣೆ ಈಗ 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧವನ್ನು ನೋಡ್ತೇವೆ. ಅದರಲ್ಲಿ ಹಿರೋಶಿಮಾ, ನಾಗಸಾಕಿ ಈ ಕಡೆ ಭಾಗದಲ್ಲಿ ಅಪಾರ ಪ್ರಮಾಣದವಾಗಿರುವಂತಹ ಬದಲಾವಣೆಗಳು ಆಯಿತು. ಈಗ ಮನುಷ್ಯ ತಯಾರು ಮಾಡಿದಂಥ ಪ್ರಮಾಣಗಳು ಇವತ್ತು ಮನುಷ್ಯನ ಕೈಯನ್ನು ನೋಡಿಬಿಟ್ರೆ ಏನಾಗ್ತದೆ? ಸೇಕ್ ಆಗ್ತಾ ಇದೆ. ಯಾಕೇಳಿ ಅವನು ಮಾಡಿದ್ರಂತ ಒಂದು ಕೆಲಸದಿಂದ ಇವತ್ತು ಆ ಪರಮಾಣುಗಳೇ ಇವತ್ತು ಸೇಕ್ ಆಗ್ತಾ ಇದ್ದಾವೆ, ಕಂಪಿಸ್ತಾ ಇದ್ದಾವೆ. ಇಂದಿನ ಮನುಷ್ಯ ಸೃಷ್ಟಿಯ ಶೃಂಗಾರ ಕೃತಿಯಾಗಿದ್ದಾನೆ. ಇವತ್ತು ಮನುಷ್ಯ ನಾನೇ ಇವತ್ತು ಸೃಷ್ಟಿಯನ್ನ ಮಾಡಬಹುದು ಅಂತೇಳಿ ಒಂದು ಆಲೋಚನೆಯಲ್ಲಿ ಇವತ್ತು ಹೋಗ್ತಾ ಇದ್ದಾನೆ. ಮನುಷ್ಯ ಬೆಳಕು ಎಂಬುವ ವಿಜ್ಞಾನದ ನೆಲೆಯ ಎನಿಸಿಕೊಂಡಿದ್ದಾನೆ. ಅದರಲ್ಲಿ ವಿಶೇಷವಾಗಿ ವಿಜ್ಞಾನ ಬಹಳ ಪ್ರಚಲಿತವಾಗಿ ಅಭಿವೃದ್ಧಿಯಾಗ್ತಾ ಹೋಗ್ತಾ ಇದೆ. ಮನುಷ್ಯನಿಗೆ ಆಕಾಶದಿಂದ ಪಾತಾಳದವರೆಗೆ ಇರುವ ಎಲ್ಲ ವಿಷಯದ ಮಾಹಿತಿ ತಿಳಿದಿದ್ದಾನೆ. ದುರಾದೃಷ್ಟದಿಂದ ಈ ಮನುಷ್ಯ ಮಾನವ ಮತ್ತು ಮಾನವನ ನಡುವೆ ಇರಬೇಕಾದಂತಹ ಸ್ನೇಹ ಅರ್ಥ ಮಾಡಿಕೊಂಡಿಲ್ಲ. ಒಂದು ಕಡೆ ಮನುಷ್ಯ ಆಕಾಶಕ್ಕೆ ಹಾರ್ತಾ ಅದ್ರ ಮೇಲ್ಗಡೆ ಇರುವಂತಹ ಗ್ರಹಗಳಿಗೆ ಪಾದಸ್ಪರ್ಶವನ್ನು ಮಾಡ್ತಾ ಹೋಗ್ತಾ ಇದ್ರೂ ಕೂಡ ಇವನು ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳೋದಲ್ಲಿ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಎಡವಿದ್ದಾನೆ. ಮನುಷ್ಯನ ಒಳಗಡೆ ಇಳಿದು ಅವನ ಪ್ರೀತಿಯನ್ನ ಕೊಟ್ಟು ಅರ್ಥ ಮಾಡಿಕೊಳ್ಳುವಂತ ಕೆಲಸವನ್ನು ಮರ್ತು ಬಿಟ್ಟಿದ್ದಾನೆ. ಇದು ಮನುಷ್ಯನಿಗೆ ಶ್ರೇಯಸ್ಸನ್ನ ತಂದಿರುವುದಿಲ್ಲ. ಹಿಂದಿನ ಮನುಷ್ಯ ಬುದ್ಧಿಶಕ್ತಿಯ ಮೇಲೆ ಹೆಚ್ಚಿನ ಗಮನವನ್ನು ಹರಿಸುತ್ತಿದ್ದಾನೆ. ಇವತ್ತು ಮನುಷ್ಯ ಏನ್ ಮಾಡ್ತಾನೆ? ಕೇವಲ ದ ಮೈಂಡ್, ಇವತ್ತು ಕೇವಲ ಬುದ್ಧಿಯನ್ನ ಬಳಕೆಯನ್ನ ಮಾಡಿಕೊಂಡು ಅದಕ್ಕೊಂದು ಶಕ್ತಿಯನ್ನು ಕೊಟ್ಟು ಬದಲಾವಣೆಯನ್ನ ಪ್ರಕೃತಿ ಮೇಲ್ಗಡೆ ಪ್ರಯೋಗವನ್ನ ಮಾಡ್ತಿದ್ದಾನೆ. ಬಿಟ್ರೆ ಮನುಷ್ಯನ ಅಂತರ ಆಳದ ಒಳಗಡೆ ಅವನನ್ನ ಪರಿಚಯ ಮಾಡಿಕೊಳ್ಳುವಂಥದ್ದು, ಅವನ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಮಾನವ ಗುಣವನ್ನ ಬೆಳೆಸುವಂಥದ್ದು, ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಮುಂದೊಯ್ಯುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ. ಆ ಕಡೆ ಮನುಷ್ಯ ಇವತ್ತು ಮರ್ತು ಬಿಟ್ಟಿದ್ದಾನೆ. ಒಂದು ಒಳ್ಳೆಯ ವಿಷಯಗಳನ್ನ ಸಹ ಕೇಳತಕ್ಕದ್ದು, ಆಗಲೇ ಅವನ ಜೀವನ ಯಶಸ್ಸು ಕಾಣುವುದು, ಅದೇ ಅವನಿಗೆ ಮುಂದೆ ಶ್ರೇಯಸ್ಕರವಾಗಿರುವುದು. ಪ್ರಪಂಚದಲ್ಲಿ ಪರಸ್ಪರ ಸ್ನೇಹ ಭಾವ ಹೆಚ್ಚಾದರೆ ಮನುಷ್ಯ ಕುಲಕ್ಕೆ ಮಂಗಳಕರವಾಗುತ್ತದೆ. ನೋಡಿ, ಇವತ್ತು ಮನುಷ್ಯ ಇಡೀ ಜಗತ್ತನ್ನ ಗೆಲ್ಲಬೇಕು. ಈ ದೇಶ ಇನ್ನೊಂದು ದೇಶದಿಂದ ಪ್ರೀತಿ, ವಾತ್ಸಲ್ಯ, ಮಮತೆ, ಭಾವಿಚಾರ, ಸ್ನೇಹ ಭಾವದಿಂದ ಬೆರೆತದ್ದೇ ಆದರೆ ಇವತ್ತು ಮನುಷ್ಯ ಕುಲ ಒಂದು ಮಂಗಳಕರವಾದಂಥ ಸಾಧನೆಯನ್ನ ಮಾಡಬಹುದು. ಯಾರು ಪರಸ್ಪರ ಸ್ನೇಹದಿಂದ ಬದುಕ್ತಾರೆ ಅವನೇ ಜ್ಞಾನಿ, ಅವನೇ ವಿಜ್ಞಾನಿ ಹಾಗೂ ಬುದ್ಧಿವಂತನೆನಿಸಿಕೊಳ್ಳುತ್ತಾನೆ. ಇಂಥ ಮನುಷ್ಯರ ಪರಸ್ಪರ ದ್ವೇಷ ಇರುವುದಿಲ್ಲ. ಹಾಗಾಗಿ ದ್ವೇಷವನ್ನ ಬಿಡಬೇಕು, ಸ್ನೇಹವನ್ನ ಮಾಡಬೇಕು, ಪ್ರೀತಿಯನ್ನ ಮಾಡಬೇಕು, ಮಾನವೀಯತೆ ಬೆಳೆಸ್ಕೋಬೇಕು. ಭಾಯಿಚಾರ್ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ನಮ್ಮ ಕಡೆ ತಗೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಡಬೇಕು. ಅವರಲ್ಲಿ ಒಬ್ಬನಾಗು ಮಂಕುತಿಮ್ಮ ಅಂತೇಳಿ ಮಾತನ್ನ ಹೇಳ್ತಾರಲ್ಲ, ಹಾಗೆ
ಒಂದು ವಾಸ್ತವ ಸ್ಥಿತಿಯಲ್ಲಿ ಇಂಥವರೇ ನಿಜವಾದ ಮನುಷ್ಯನೆನಿಸಿಕೊಳ್ಳಲು ಹಕ್ಕು ಪಡೆದಿರುತ್ತಾನೆ. ಹಾಗಾಗಿ ಮಕ್ಕಳೇ, ಇವತ್ತು ನಾವು ಆಧುನಿಕವಾಗಿ ಮನುಷ್ಯ ಏನೆಲ್ಲ ಬುದ್ಧಿಶಕ್ತಿಯನ್ನು ಬಳಕೆ ಕೆಲಸ ಮಾಡ್ತಾ ಇದ್ರು ಕೂಡ ನಾವು ಇವತ್ತೇನು ಮಾಡಬೇಕಾಗಿದೆ, ಮಾನವೀಯತೆಯನ್ನು ಬೆಳೆಸಬೇಕಾಗಿದೆ, ಒಳ್ಳೆಯ ಸ್ನೇಹ ಭಾವವನ್ನು ಬೆಳೆಸಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ದಿಕ್ಕಿನೆಡೆ ಸಾಗುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತನ್ನ ಕವಿ ಇಲ್ಲಿ ರಾಮದಾಸ್ ಸಿಂಗ್ಜಿನಾಕರ್ಜಿಯವರು ಈ ಪಾಠ 4ರಲ್ಲಿ ಅಭಿನವ ಮನುಷ್ಯದಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ